ನಮಸ್ಕಾರ. ಅಖಂಡ ಜ್ಯೋತಿಷ್ಯ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಸಿಂಚನ. ಇವತ್ತು ನಾವು ಪಾರಾಯಣದ ಮಹತ್ವದ ಬಗ್ಗೆ ತಿಳ್ಕೊಳ್ಳೋಣ. ಈ ಕುರಿತು ತಿಳಿಸಿಕೊಡಲು ಎಂದಿನಂತೆ ಈ ಕಾರ್ಯಕ್ರಮದಲ್ಲಿ ನಮ್ಮೊಂದಿಗಿದ್ದಾರೆ ವಿದ್ವಾನ್ ಶ್ರೀ ಶ್ರೀನಿಧಿ ಹೊಳ್ಳ ಗುರೂಜಿಯವರು. ಶ್ರೀಯುತರು ಪ್ರಖ್ಯಾತ ಜ್ಯೋತಿಷಿಗಳು ಹಾಗೂ ಮಾಂತ್ರಿಕರು. ಬನ್ನಿ ಗುರುಗಳನ್ನ ಕಾರ್ಯಕ್ರಮಕ್ಕೆ ಸ್ವಾಗತಿಸೋಣ. ನಮಸ್ಕಾರ ಗುರೂಜಿ, ಕಾರ್ಯಕ್ರಮಕ್ಕೆ ನಮಸ್ತೆ. ಗುರುಜಿ, ನಾನಾಗಲೇ ಹೇಳಿದಾಗ ಇವತ್ತು ನಾವು ಈ ಪಾರಾಯಣದ ಬಗ್ಗೆ ಮಾತಾಡ್ತಾ ಇದ್ದೀವಿ. ಮೊದಲಿಗೆ ಈ ದುರ್ಗಾ ಸಪ್ತಶತಿ ಪಾರಾಯಣ ಅಂದರೆ ಏನು ಅಂತ. ದುರ್ಗಾ ಸಪ್ತಶತಿ ಅಂತ ಹೇಳಿದರೆ ಒಂದು ಮಾಯೆಯನ್ನು ನಾವು ಆರಾಧನೆ ಮಾಡುವಂಥದ್ದು. ವಿಶೇಷವಾಗಿ ಷಣ್ಮತಗಳು ಅಂತ ಹೇಳಿ ಶೈವ, ಶಾಕ್ತೇಯ, ವೈಷ್ಣವ, ಗಾಣಪತ್ಯ, ಸ್ಕಂದ, ಸೌರ ಅನ್ನುವಂತಹ 6 ಮತಗಳನ್ನು ಸ್ಥಾಪನೆ ಮಾಡಿದಂಥದ್ದು ಶಂಕರಾಚಾರ್ಯರು. ಹಾಗೆ ಇದರಲ್ಲಿ ವಿಶೇಷವಾಗಿ ಶೈವ ಗಣದವರು, ಶಾಕ್ತೇಯ ಗಣದವರು, ಹಾಗೆ ವೈಷ್ಣವ ಗಣದವರು ಅಂತ ಹೇಳಿದರೆ ಈ ಶಿವನನ್ನು ಆರಾಧನೆ ಮಾಡುವಂಥವರು ಶೈವ ಗಣದವರಾಗ್ತಾರೆ. ಶಾಕ್ತೇಯ ಪರಂಪರೆ ಅಂತ ಹೇಳಿದರೆ ದೇವಿಯನ್ನು, ಅಮ್ಮನವರನ್ನು, ಸ್ತ್ರೀ ದೇವತೆಯನ್ನು ಆರಾಧನೆ ಮಾಡುವವರನ್ನು ಶಾಕ್ತೇಯರು ಅಂತೇಳಿ ಹೇಳ್ತಾರೆ. ಹಾಗೆ ವೈಷ್ಣವ ಅಂತ ಹೇಳಿದರೆ ವಿಷ್ಣುವನ್ನು ಆರಾಧನೆ ಮಾಡುವಂಥದ್ದು. ಅದರಲ್ಲಿ ವಿಶೇಷವಾಗಿ ವೈಷ್ಣವರಿಗೆ ಭಾಗವತ ಅನ್ನುವಂಥದ್ದು ವಿಶೇಷವಾಗಿರ್ತಕ್ಕಂತಹ ಒಂದು ಗ್ರಂಥ. ಆ ಭಾಗವತದಲ್ಲಿ ವಿಸ್ತೃತವಾಗಿ ಬರುವಂಥದ್ದು ಈ ದೇವಿ ಭಾಗವತ ಅಂತ ಹೇಳಿ. ಅದರಲ್ಲಿ ದೇವಿ ಭಾಗವತದಲ್ಲಿ ಈ 700 ಮಂತ್ರಗಳನ್ನು ಸಪ್ತಶತಿ ಅಂತೇಳಿ ಹೇಳಿದ್ದಾರೆ. ಸಪ್ತ ಅಂತ ಹೇಳಿದರೆ 7, ಶತಿ, ಶತ ಅನ್ನುವಂಥದ್ದು 100ಕ್ಕೆ 100 ಅನ್ನುವಂಥ ಪದವನ್ನು ನಮಗೆ ಸೂಚನೆ ಮಾಡ್ತದೆ. ದೇವಿಯ 700 ಶ್ಲೋಕಗಳನ್ನು ದೇವಿ ಸಪ್ತಶತಿ ಪಾರಾಯಣ ಅಂತ ಹೇಳಿ ಹೇಳ್ತಾರೆ. ಇದರಲ್ಲಿ ವಿಶೇಷವಾಗಿ 700 ಶ್ಲೋಕಗಳು ಸಮೇತ 700 ಮಂತ್ರಗಳ ಶಕ್ತಿಯನ್ನು ಹೊಂದಿದೆ ಅಂತ ಹೇಳಿದರೆ ಮಾರ್ಕಂಡೇಯ ಮಹಾಪುರಾಣ ಅನ್ನುವಂಥದ್ದು ಒಂದು ದೊಡ್ಡ ಗ್ರಂಥ ಉಂಟು. ಆ ಗ್ರಂಥದಲ್ಲಿ ದೇವಿ ಭಾಗವತ ಅನ್ನುವಂಥದ್ದು ಒಂದು ಭಾಗ. ಆ ದೇವಿ ಭಾಗವತದಲ್ಲಿ ತುಂಬ ರುಚಿಕರವಾಗಿರುವಂಥದ್ದು ಹೇಗೆ ಅಂತ ಕೇಳಿದರೆ, ಈ ವೇದಗಳನ್ನೆಲ್ಲ ನಾವು ಕಡಿದ್ವಿ ಅಂತಾದರೆ ಅದರ ಬೆಣ್ಣೆ ಅನ್ನುವಂಥದ್ದು ಬರ್ತದೆ. ಆ ಬೆಣ್ಣೆ ಅನ್ನುವಂಥದ್ದು ಪವಮಾನ ಸೂಕ್ತ ಅಂತೇಳಿ ಹೇಳಿದ್ದಾರೆ. ಹಾಗೆ ಈ ದೇವಿ ಭಾಗವತದಲ್ಲಿ ತುಂಬ ಸುಮಧುರವಾಗಿರ್ತಕ್ಕಂತಹ ವಸ್ತು ಯಾವುದು ಅಂತ ಕೇಳಿದರೆ ಈ 700 ಶ್ಲೋಕಗಳು ಅಂತೇಳಿ. ಆ ಎಲ್ಲ ದೇವಿ ಭಾಗವತದ ವಿಷಯಗಳನ್ನು ತಗೊಂಡುಕೊಂಡು ಇದರಲ್ಲಿಟ್ಟಿದ್ದಾರೆ. ವಿಶೇಷವಾಗಿ ಇದನ್ನು ಶಾಕ್ತೇಯರು ಆರಾಧನೆ ಮಾಡ್ತಾರೆ. ಅರ್ಥಾತ್ ಈ ಅಮ್ಮನವರನ್ನು ಆರಾಧನೆ ಮಾಡುವಂಥದ್ದು. ವಿಶೇಷವಾಗಿ ಉತ್ತರ ಭಾರತದ ಪಶ್ಚಿಮ ಬಂಗಾಳದಲ್ಲಿ ಇದಕ್ಕೆ ವಿಶೇಷವಾಗಿರ್ತಕ್ಕಂಥ ಪೂಜೆ ಪುನಸ್ಕಾರಾದಿಗಳು ಆ ಭಾಗದಲ್ಲಿ ಅತೀ ಹೆಚ್ಚಿನದಾಗಿ ನಡೀತಾ ಬರ್ತದೆ. ಈ ದೇವಿ ಸಪ್ತಶತಿಗೂ ನಮ್ಮ ಕರ್ನಾಟಕಕ್ಕೂ ಅವಿನಾಭಾವವಾಗಿರ್ತಕ್ಕಂಥ ಸಂಬಂಧ ಉಂಟು. ಹೇಗೆ ಅಂತ ಕೇಳಿದರೆ, ಈ ಮಹಿಷಾಸುರನನ್ನು ಸಂಹಾರ ಮಾಡುವಂಥ ಸಂದರ್ಭ, ಅದಕ್ಕೆ ನಮ್ಮ ಮಹಿಷಾಸುರ ಅನ್ನುವಂಥದ್ದು ಅವನನ್ನು ಸಂಹಾರ ಮಾಡಿದಂಥದ್ದು. ಅದು ಸಂಹಾರ ಮಾಡಿದಂಥ ಉಲ್ಲೇಖ ಪ್ರಾತಿಹ್ಯಗಳು ನಮ್ಮ ಮೈಸೂರು ಅರಮನೆಯಲ್ಲಿ ಅದಕ್ಕೆ ಸಂಬಂಧಿತವಾಗಿರುವಂಥ ಕೆಲವೊಂದು ಅಣುಕು ಪ್ರದರ್ಶನಗಳಾಗಿರಬಹುದು, ಅದರ ಚಿತ್ರಣಗಳಾಗಿರ್ಬೋದು ನಮಗಲ್ಲಿ ಸಿಗ್ತದೆ ದೇವಿಯಿಂದ ವಧೆಯಾದಂಥದ್ದು. ಹಾಗೆ ಶಾಕ್ತೇಯ ಶಕ್ತಿಯನ್ನು ಆರಾಧನೆ ಮಾಡಲಿಕ್ಕೆ ಎಲ್ಲ ಶೈವ ಶಾಕ್ತೇಯಕ್ಕೆ ಮೂಲವಾಗಿರುವಂಥದ್ದು, ಶೈವಕ್ಕೂ ಮತ್ತು ವೈಷ್ಣವಕ್ಕೂ ಮೂಲ ಯಾವುದಾದ್ರೂ ಒಂದು ಬೇಕಲ್ವ. ಅದಕ್ಕೆ ಅಮ್ಮನವರ ಸಾನ್ನಿಧ್ಯ ಅನ್ನುವಂಥದ್ದು ಈ ಶಾಕ್ತೇಯ ಭಾಗ. ಅದಕ್ಕೆ ಈ ದೇವಿ ಭಾಗವತದಲ್ಲಿ ಇರುವಂತಹ ಈ ಸಪ್ತಶತಿ ಅನ್ನುವಂಥದ್ದು ವಿಶೇಷವಾಗಿರ್ತಕ್ಕಂತಹ ಒಂದು ಚೈತನ್ಯವನ್ನು ಕೊಡ್ತದೆ. ಏನು ಚೈತನ್ಯ ಅಂತ ಹೇಳಿದರೆ, ಈ ಶಾಕ್ತೇಯರಿಗೆ ಅಥವಾ ಕಾಯಿಕ ವಾಚಸಿಕ ಆ ದೇವಿಯ ಸ್ವರೂಪ, ಆ ಚೈತನ್ಯ ಅಂತ ಹೇಳಿದರೆ ಮನುಷ್ಯ ಬದುಕಿದ್ದಾನೆ ಅಂತಾದರೆ ಅವನಲ್ಲಿ ಚೈತನ್ಯ ಇದೆ ಅಂತ ಹೇಳ್ತಾರೆ. ಆ ಚೈತನ್ಯ ಯಾವುದು ಅಂತ ಕೇಳಿದರೆ ಈ ತಾಯಿಯ ಸ್ವರೂಪವೇ ಆ ಮನುಷ್ಯನಿಗೆ ಚೈತನ್ಯ ಅಂತ ಹೇಳಿ. ನಾನು ನಿಮ್ಮನ್ನು ನೋಡ್ತಿದ್ದೇನೆ ಅಂತಾದರೆ ನನ್ನ ಕಣ್ಣು ಓಪನ್ ಇರಬೇಕು, ಇಲ್ಲ ಅಂತ ಹೇಳಿದ್ರೆ ನಾನು ನಿಮ್ಮನ್ನು ನೋಡ್ಲಿಕ್ಕೆ ಸಾಧ್ಯತೆ ಇಲ್ಲ. ಆ ಕಣ್ಣು ಎಚ್ಚರವಾಗಿರ್ಬೇಕಂತಾದರೆ ನನ್ನಲ್ಲಿ ಆ ಚೈತನ್ಯ ಅನ್ನುವಂಥದ್ದು ಇರಬೇಕು. ಅರ್ಥಾತ್ ದೈವಿಕವಾಗಿರ್ತಕ್ಕಂಥ ಸ್ವರೂಪ ಆತ್ಮದೊಳಗಡೆ ಇದ್ದಾಗ ಮಾತ್ರ ಆ ಒಂದು ದೇಹದಲ್ಲಿ ಚೈತನ್ಯ ಅನ್ನುವಂಥದ್ದು ಬರ್ತದೆ. ಆ ಚೈತನ್ಯ ಇಲ್ಲ ಅಂತ ಆಯಿತು ಅಂತಾದರೆ ಆ ದೇಹವನ್ನು ಶವ ಅಂತೇಳಿ ಹೇಳ್ತಾರೆ. ಅರ್ಥಾತ್ ಒಬ್ಬ ಮನುಷ್ಯ ತನ್ನ ಐಹಿಕ ಪ್ರಪಂಚದಲ್ಲಿ ಮಾಡಬೇಕಾಗಿರ್ತಕ್ಕಂತಹ ಕೆಲಸಗಳನ್ನೆಲ್ಲ ಮಾಡಬೇಕು ಅಂತಾದರೆ ಅವನಿಗೆ ಪಂಚೇಂದ್ರಿಯಗಳು ಅತಿ ಅವಶ್ಯ. ಕಣ್ಣಿನಿಂದ ನೋಡಲೂಬೇಕು, ಮೂಗಿನಿಂದ ಉಸಿರಾಡಬೇಕು, ಹಾಗೆ ಬಾಯಿಂದ ಮಾತಾಡಬೇಕು, ಕೈಯಿಂದ ಕೆಲಸಗಳನ್ನು ಮಾಡಬೇಕು, ಕಾಲಿನಿಂದ ಓಡಾಡಬೇಕು, ಚರ್ಮಗಳಿಂದ ಸ್ಪರ್ಶ ಸುಖವನ್ನು ನೋಡಬೇಕು, ಹಾಗೆ ಮೂಗಿನಿಂದ ವಾಸನೆಯನ್ನು ನೋಡಬೇಕು. ಇವೆಲ್ಲವೂ ಎಲ್ಲಿ ಗಣನೆಗೆ ಬರ್ತದೆ? ಆ ಒಂದು ಕೆಲಸ ಮಾಡಲಿಕ್ಕೆ ಶಕ್ತಿ ಬೇಕಲ್ಲ. ಮೊಬೈಲ್ ಕೆಲಸ ಮಾಡಲಿಕ್ಕೆ ಬ್ಯಾಟ್ರಿ ಚಾರ್ಜ್ ಆಗ್ತೇವೆ. ಮನುಷ್ಯನಿಗೆ ಯಾವುದು ಹಾಗಾದರೆ ಚಾರ್ಜಿಂಗ್ ಪಾಯಿಂಟ್ ಅಂತ ಕೇಳಿದರೆ, ಮನುಷ್ಯನಲ್ಲಿರುವಂತಹ ಆತ್ಮ ಅನ್ನುವಂಥದ್ದು ಆ ಚೈತನ್ಯ ಆ ಎಲ್ಲ ಕೆಲಸಗಳನ್ನು ಮಾಡ್ತಾ ಬರ್ತದೆ. ಆ ಚೈತನ್ಯ ಶಕ್ತಿ ಯಾವುದು ಅಂತ ಕೇಳಿದರೆ ಈ ಮಾಯೆ ಅಂತ ಹೇಳಿದರೆ ಈ ಶಾಕ್ತೇಯ ಅಂತ ಹೇಳಿದರೆ ಒಂದು ತಾಯಿ ಅನ್ನುವಂಥದ್ದೇ ಎಲ್ಲ ಮನುಷ್ಯರಿಗೂ ಚೈತನ್ಯ ರೂಪ ಅಂತ ಹೇಳಿ ನಾವು ಚಿಂತನೆ
ಮಾಡ್ಬೋದು. ಇದೆಲ್ಲ ಅರ್ಥ ಆಗೋದಿಲ್ಲ. ಆದರೆ ನಂತರದಲ್ಲಿ ಇನ್ನೊಂದೇನು ಅಂತ ಕೇಳಿದರೆ ಪರಮೇಶ್ವರಿ, ಪರಮರಲ್ಲಿ ಪರಮ ಈಶ್ವರಿ. ಆ ಈಶ್ವರಿ ಅನ್ನುವಂಥದ್ದು ಎಲ್ಲರಲ್ಲೂ ಇತ್ತು. ಪರಮೇಶ್ವರಿ ಅನ್ನುವಂಥದ್ದು ಏನಕ್ಕೆ ಅಂತ ಕೇಳಿದ್ರೆ ಪರಮವಾಗಿರ್ತಕ್ಕಂಥ ಈಶ್ವರಿ ಯಾರು ಅಂತ ಕೇಳಿದರೆ ಈ ದುರ್ಗಾ ಪರಮೇಶ್ವರಿ ಅಂತ ಹೇಳಿ. ಹಾಗೆ ಆ ದೇವಿಯಲ್ಲಿ 3 ರೀತಿಯಾಗಿರ್ತಕ್ಕಂತಹ ಭಾಗಗಳು ಬರ್ತದೆ. ಅದರಲ್ಲಿ ನಾವು ಬೇರೆ ಬೇರೆ ದೃಷ್ಟಿಕೋನದಲ್ಲಿ ಚಿಂತನೆಯನ್ನು ಮಾಡ್ಬೋದು. ಒಂದು ಈ ಸಾತ್ವಿಕ, ರಾಜಸ, ತಾಮಸ ಗುಣಗಳನ್ನು ಹೊಂದಿದಂಥವಳು ಅಂಥೇಳಿ ಆ ಒಂದು ದೇವಿ ಸಪ್ತಶತಿಯಲ್ಲಿ 3 ರೀತಿಯಾಗಿರ್ತಕ್ಕಂತಹ ವಿಭಾಗಗಳನ್ನು ನಾವು ಚಿಂತನೆ ಮಾಡ್ಬೋದು. ಒಂದು ಸಾತ್ವಿಕವಾಗಿರುವಂಥದ್ದು, ಅರ್ಥಾತ್ ಈ ಸಾತ್ವಿಕ ಅಂತ ಹೇಳಿದರೆ ಸದ್ಗುಣಗಳನ್ನು ಹೊಂದಿದಂಥವಳು, ಸಾತ್ವಿಕ ಗುಣಗಳನ್ನು ಹೊಂದಿದಂಥವಳು ಯಾರು ಅಂತ ಕೇಳಿದರೆ ಮಹಾಸರಸ್ವತಿಯೇ ಸಾತ್ವಿಕ ಗುಣಗಳನ್ನು ಹೊಂದಿದಂಥವಳು. ಇನ್ನು ತಮೋ ಗುಣಗಳನ್ನು ಹೊಂದಿದಂಥವಳು ಯಾರು ಅಂತ ಕೇಳಿದರೆ ಮಹಾಕಾಳಿಯಾಗಿ ತಮೋ ಗುಣಗಳನ್ನು ಹೊಂದಿದಂಥವಳು. ಇನ್ನು ರಜೋಗುಣವನ್ನು ಹೊಂದಿದಂಥವಳು ಮಹಾಲಕ್ಷ್ಮಿ. ಈ ಐಕ್ಯ ಸ್ವರೂಪ ಅನ್ನುವಂಥದ್ದೇನಿದೆ, ಒಂದೊಂದು ಸ್ವರೂಪದಲ್ಲಿ ಒಂದೊಂದು ದುಷ್ಟರನ್ನು ಸಂಹಾರ ಮಾಡಿದಂಥದ್ದೇನುಂಟು ಅದೇ ಈ ದೇವಿ ಸಪ್ತಶತಿ 700 ಶ್ಲೋಕಗಳು. ಇದರಲ್ಲಿ ವಿಶೇಷವಾಗಿ ಪಾರಾಯಣಾದಿಗಳನ್ನು ಮಾಡುವಂಥದ್ದಿರ್ತದೆ. ಸಂಪುಟೀಕರಣ ಪಾರಾಯಣ, ಪಲ್ಲವ ಪಾರಾಯಣ, ನಂತರದಲ್ಲಿ ಸಾಧ ಪಾರಾಯಣ, ಈ ಥರದ್ದೆಲ್ಲ ಕಾಮನಾ ಇಚ್ಛೆಗೋಸ್ಕರವಾಗಿ ಹಲವಾರು ರೀತಿಯಾಗಿರುವಂಥದ್ದನ್ನು ಚಿಂತನೆ ಮಾಡ್ತಾ ಹೋಗ್ತಾರೆ. ಈ ರಾಜ್ಯ, ಈ ಒಂದು ದೇವಿ ಸಪ್ತಶತಿಯಲ್ಲಿ ಒಮ್ಮೆ ಬರ್ತದೆ ಏನು ಅಂತ ಕೇಳಿದರೆ, ಒಬ್ಬ ರಾಜ ತನ್ನ ಎಲ್ಲ ಆಸ್ತಿಗಳನ್ನೆಲ್ಲ ಕಳ್ಕೊಂಡು ಸ್ಥಾನಭ್ರಂಶನಾಗಿರ್ತಾನೆ. ಸ್ಥಾನ ಅನ್ನುವಂಥದ್ದು ಭ್ರಂಶವಾಗಿ ಹೋಗಿರ್ತದೆ. ಆಸ್ತಿಯನ್ನು ಕಳ್ಕೊಂಡಿರ್ತಾನೆ, ಹಾಗೆ ರಾಜತ್ವವನ್ನು ಕಳ್ಕೊಂಡಿರ್ತಾನೆ, ಅವನ ಮಂತ್ರಿಗಳನ್ನೆಲ್ಲ ಕಳ್ಕೊಂಡಿರ್ತಾನೆ. ಇನ್ನೊಬ್ಬ ತನ್ನ ಹೆಂಡತಿ ಮಕ್ಕಳನ್ನೆಲ್ಲ ಕಳ್ಕೊಂಡಿರ್ತಾನೆ. ಈ ರಾಜ್ಯಭಾರವನ್ನೆಲ್ಲ ಕಳ್ಕೊಂಡು, ಇನ್ನೊಬ್ಬ ತನ್ನ ಹೆಂಡತಿ ಮಕ್ಕಳು ಕುಟುಂಬವನ್ನೆಲ್ಲ ಕಳ್ಕೊಂಡು ಒಂದು ಕಾಡಿನಲ್ಲಿ ಹೋಗುವಂಥ ಸಂದರ್ಭದಲ್ಲಿ ಅಲ್ಲಿ ಒಂದು ಆಶ್ರಮಕ್ಕೆ ಹೋಗ್ತಾರೆ. ಆಶ್ರಮಕ್ಕೆ ಹೋದಾಗ ಅಲ್ಲಿ ಸುಮೇಧ ಅನ್ನುವಂಥ ಒಬ್ಬ ಋಷಿ ಸಿಗ್ತಾರೆ. ಆ ಋಷಿಯಿಂದ ಹೇಳ್ತಾರೆ ಇದೆಲ್ಲದಕ್ಕೂ ಕಾರಣ ಆಗಿರುವಂಥದ್ದು. ಇಲ್ಲಿ ಯಾಕೆ ಈ 2 ವಿಷಯಗಳನ್ನು ತೆಗೆದುಕೊಂಡಿದ್ದಾರೆ ಅಂತ ಕೇಳಿದರೆ, ದೇಶಕ್ಕೆ ಯಾರಿಗೆ ಯಾವ ಆಪತ್ತು ಬರ್ಬೋದು. ಈಗ ರಾಜನಿಗೆ ಆಪತ್ತು ಬಂದಿದೆ ಅಂತಾದರೆ ಒಂದು ದೇಶ ರಾಜ್ಯ ಎಲ್ಲ ಕಳ್ಕೊಂಡಿದ್ದಾನೆ, ಅದು ದೇಶಕ್ಕೆ ಸಂಬಂಧಿತವಾಗಿರುವಂಥ ಆಪತ್ತು. ಇನ್ನೊಂದು ಇದು ಸಾಂಸಾರಿಕವಾಗಿರ್ತಕ್ಕಂಥ ಆಪತ್ತು ಅಂತ ಹೇಳಿದರೆ ಮನುಷ್ಯ ತನ್ನ ಸಾಂಸಾರಿಕ ಜೀವನವನ್ನು ಕಳೆದುಕೊಂಡು ಬಿಟ್ಟಿದ್ದಾನೆ. ಹೆಂಡತಿಯಿಂದ ದೂಷಿಸಲ್ಪಟ್ಟಂತಹ, ದೂರಪಡಲ್ಪಟ್ಟಂತಹ ಅವನಲ್ಲೇ ಚಿಂತನೆ ಮಾಡ್ತಾ ಇರ್ತಾನೆ, ನನ್ನನ್ನೆಲ್ಲ ದೂರ ಮಾಡಿದ್ದಾರೆ, ಆದರೂ ನನಗೆ ಯಾಕೆ ನನ್ನ ಹೆಂಡತಿ, ನನ್ನ ಮಕ್ಕಳು, ನನ್ನ ಹೆಂಡತಿಯನ್ನು ನಾನು ನೋಡಬೇಕು, ಏನು ಮಾಡ್ತಾ ಇದ್ದಾರೋ ಏನೋ, ನನ್ನನ್ನು ದೂರ ಮಾಡಲ್ಪಟ್ಟವರೇ ಅವರು, ಆದರೂ ನನಗೆ ಯಾಕೆ ಅವ್ರ ಮೇಲೆ ಅಷ್ಟು ಇದು ಅನ್ನುವಂಥ ಚಿಂತನೆಯಲ್ಲಿಗೆ ಒಳಗಾಗ್ತಾನೆ. ಇನ್ನೊಂದು ರಾಜನಿಗೂ ಹಾಗೆ ಆಗ್ತದೆ, ಎಲ್ಲವನ್ನ ಕಳೆದುಕೊಂಡ್ರೂ ಸಮೇತ ನನ್ನ ರಾಜ್ಯ ಏನು ಮಾಡ್ತಾ ಉಂಟು, ನನ್ನ ರಾಜ್ಯ ಹೇಗಿದೆಯೋ ಏನೋ ಅನ್ನುವಂಥ ಚಿಂತನೆ ಬರ್ತದೆ. ಅದಕ್ಕೆ ಸುಮೇಧ ಋಷಿಗಳು ಹೇಳ್ತಾರೆ, ನೀವೆಲ್ಲರೂ ಮಾಯೆಗೆ ಮೋಹಿತರಾಗಿದ್ದೀರಿ, ಆ ಮಾಯೆಯಿಂದ ನಿಮಗೆ ಎಲ್ಲವೂ ಈ ರೀತಿ ಗೋಚರಕ್ಕೆ ಬರ್ತಾ ಇದೆ. ಹಾಗಾದರೆ ನಿಮಗೆ ಈ ಕಳೆದುಕೊಂಡಂಥ ವಿಷಯಗಳು ಅಷ್ಟು ಸಿಗಬೇಕು ಅಂತ ಆದರೆ ನೀವು ಯಾವ ಮಾಯೆಯಿಂದ ಮೋಹಿತರಾಗಿದ್ದೀರಲ್ವಾ, ಆ ಮಾಯೆಯನ್ನೇ ಅರ್ಚನೆ ಮಾಡಿ ಅಂತೇಳಿ ಹೇಳ್ತಾ ಹೋಗ್ತಾರೆ. ಅರ್ಥಾತ್ ದೇವಿ ಚಂಡಿಕಾ ಸಪ್ತಶತಿಯನ್ನು ಆರಾಧನೆ ಮಾಡಿ ಅವರು ಪುನಃ ಎಲ್ಲ ರಾಜ್ಯವನ್ನೆಲ್ಲ ಪಡ್ಕೊಂಡ್ರು, ಇವನು ಐಹಿಕ ಸುಖಗಳನ್ನು ಪಡ್ಕೊಂಡ ಅನ್ನುವಂಥದ್ದನ್ನು ನಾವು ಒಂದು ಕಥೆಗಳಲ್ಲಿ ನೋಡ್ಬೋದು. ಯಾಕೆ ಈ 2 ಕಥೆಗಳನ್ನು ನಾನು ತೆಗೆದುಕೊಂಡೆ ಅಂತ ಕೇಳಿದರೆ, ರಾಜ ಅನ್ನುವಂಥವನು ಒಂದು ದೇಶಕ್ಕೆ ಸಂಬಂಧಿತವಾಗಿರುವಂಥದ್ದು, ಮನುಷ್ಯ ಅನ್ನುವಂಥವನು ಒಂದು ಸಾಂಸಾರಿಕ ವಿಚಾರದಿಂದ ದೂರ ಪಡಲ್ಪಟ್ಟವನು ಅಂತ. ಈ 2ಕ್ಕೂ ಸಮೇತ ಆ ಋಷಿಗಳೇನು ಮಾಡ್ತಾರೆ, ಅವರ ತತ್ವಜ್ಞಾನ ಅನ್ನುವಂಥದ್ದು ನೋಡಿ, 2ಕ್ಕೂ ಕಾರಣ ಅನ್ನುವಂಥದ್ದು ಮಾಯೆ ಅಂತ ಹೇಳಿದರೆ ಅವನ ಬೇಕು ಅನ್ನುವಂಥದ್ದು, ಆ ನನ್ನದು ಅನ್ನುವಂಥದ್ದು, ನನ್ನಿಂದ, ನಾನು, ತನ್ನ ಅನ್ನುವಂಥದ್ದು ಇದೆಲ್ಲ ಮಾಯೆ ಅಂತೆ. ಆದರೆ ಕಳ್ಕೊಂಡಂಥದ್ದು ಹುಡುಕುವಂಥದ್ದೆಲ್ಲಿ ಅಂತ ಕೇಳಿದರೆ ಅದೇ ಶಾಕ್ತೆಯ ವಿಭಾಗದಲ್ಲಿ. ಯಾಕೆ ಅಂತ ಕೇಳಿದರೆ ವಿಷ್ಣುವಿಗೂ ಬ್ರಹ್ಮನಿಗೂ ಬ್ರಹ್ಮ ವಿಷ್ಣು ಚಿಂತನೆ ಮಾಡುವಾಗ ಆ ಸೃಷ್ಟಿಕರ್ತನಾಗಿರ್ತಕ್ಕಂತಹ ಬ್ರಹ್ಮ ಈ ಮಾಯೆಯನ್ನು ಸೃಷ್ಟಿ ಮಾಡಿದಂಥದ್ದು ಯಾರಿಗೋಸ್ಕರ, ಶಿವನನ್ನು ಮದುವೆ ಮಾಡಲಿಕ್ಕೆ. ಹಾಗೆ ಆ ಶಿವನೇ ಈ ಮಾಯೆಗೆ ಒಳಗಾಗಿ ಸಂಸಾರಿಕ ಜೀವನದಲ್ಲಿದ್ದಾನೆ ಅಂತಾದರೆ ಆ ಮಾಯೆ ಯಾರನ್ನ ಬೇಕಾದರೂ ಮಂತ್ರಮುಗ್ಧರನ್ನಾಗಿ ಮಾಡುವಂಥ ಯೋಗ್ಯತೆಗಳು, ಶಕ್ತಿ ಅನ್ನುವಂಥದ್ದು ಇವಳಲ್ಲಿ ಇರ್ತದೆ. ಅದಕ್ಕೆ ಯಾದೇವಿ ಸರ್ವಭೂತೇಶು ಮಾತ್ರ ರೂಪೇಣ ಸಂಸ್ಥಿತ ಅನ್ನುವಂಥದ್ದು ಅಂತ ಹೇಳಿದರೆ, ಜಗತ್ತಿಗೆ ತಾಯಿ ಅನ್ನುವಂಥವಳು ಒಬ್ಬಳೆ.
ಆ ತಾಯಿಯನ್ನು ನಾವು ಆರಾಧನೆ ಮಾಡಿದರೆ ನಮಗೆ ಬೇಕಾಗಿರತಕ್ಕಂಥ ಎಲ್ಲ ಸುಖಗಳು ಸಿಗ್ತದೆ. ಇದು ಈ ಒಂದು ಚಂಡಿ ಸಪ್ತಶತಿಯ ವಿಷಯಗಳು ಅನ್ನುವಂಥದ್ದು. ಆರಾಧನೆ ಅನ್ನುವಂಥದ್ದು ಮಾತ್ರ ದೇವತೆ ಎಲ್ಲದರಲ್ಲೂ, ಇದರಲ್ಲೂ ಇರುವಂಥದ್ದು 700 ಶ್ಲೋಕ, ಭಗವದ್ಗೀತೆಯಲ್ಲಿರುವಂಥದ್ದು 700 ಶ್ಲೋಕ, ಇನ್ನು ಶ್ಲೋಕಗಳು, ಇನ್ನು ಹಲವಾರು ವಿಷಯಗಳಲ್ಲಿ ನಾವು ಚಿಂತನೆ ಮಾಡಿದಾಗ ಈ ಶ್ಲೋಕಗಳು ಅನ್ನುವಂಥದ್ದು ಬರ್ತದೆ. ಅದರ ತತ್ವ ಏನು ಅಂತ ಕೇಳಿದರೆ ಮನುಷ್ಯನನ್ನು ಉದ್ಧರಿಸುವುದು ಅಂತ ಹೇಳಿ, ಅವನಲ್ಲಿರುವಂತಹ ಕೆಟ್ಟ ಗುಣಗಳನ್ನು ತೆಗೆದುಬಿಟ್ಟು ಬಿಸಾಡಿ ಅವನಲ್ಲಿ ಸದ್ಗುಣಗಳನ್ನು ಅಂತ ಹೇಳಿದರೆ ಸಾತ್ವಿಕವಾಗಿರ್ತಕ್ಕಂತಹ ಗುಣಗಳನ್ನು ತುಂಬುವಂಥ ಯೋಗಯೋಗ್ಯತೆಗಳು, ಶಕ್ತಿ ಇರುವಂಥದ್ದು ಯಾವುದು ಕೇಳಿದರೆ ಈ ಚಂಡಿ ಸಪ್ತಶತಿಯ ಪಾರಾಯಣ. ಐಹಿಕವಾಗಿರ್ತಕ್ಕಂಥ ಎಲ್ಲ ಸುಖಗಳನ್ನು ಕೊಡುವಂಥದ್ದು, ನಮಗೆ ಏನು ಬೇಕು ಅನ್ನುವಂಥದ್ದಿದೆ ಕೊಡುವಂತಹ ಶಕ್ತಿ ಇರುವಂಥದ್ದು ಈ ಚಂಡಿಕಾ ಸಪ್ತಶತಿಯಲ್ಲಿ. ವಿಶೇಷವಾಗಿ ಇದನ್ನು ಹಲವಾರು ಕಾಮ್ಯಕಾರಕಕ್ಕೆ ಉಪಯೋಗಿಸ್ತಾರೆ. ಒಂದು ಮದುವೆ ಆಗ್ದಲೇ ಇತ್ತು ಅಂತಾದರೆ. ಖಂಡಿತ ಗುರುಜಿ, ಆ ಬಗ್ಗೆ ಇನ್ನಷ್ಟು ಮಾತಾಡೋಣ. ಒಬ್ರು ಕಾಲರ್ ಇದ್ದಾರೆ, ಬಸವರಾಜಪ್ಪ ಅಂತ, ಮಾತಾಡ್ಸ್ಬಿಡೋಣ. ನಮಸ್ತೆ ಸರ್. ನಮಸ್ತೆ ಮೇಡಮ್. ನಮಸ್ಕಾರ. ಎಲ್ಲಿಂದ ಕಾಲ್ ಮಾಡ್ತಿದ್ದೀರಾ? ದಾವಣಗೆರೆಯಿಂದ ಮೇಡಮ್. ಯಾರ ಬಗ್ಗೆ ಕೇಳಬೇಕಿತ್ತು? ನಮ್ಮ ಸೊಸೆ ಬಗ್ಗೆ ಕೇಳ್ತೇನೆ. ಅವ್ರ ಡೇಟ್ ಆಫ್ ಬರ್ತ್ ಹೇಳಿ ಸರ್. 2/6/2002. 2/6/2002. ಟೈಮಿಂಗ್ಸ್ ಹೇಳಿ. 2 ಮಧ್ಯಾಹ್ನ 11:25. 11:25. ಓಕೆ, ಗುರೂಜಿ ಇದ್ದಾರೆ, ಮಾತನಾಡಿ ಸರ್. ನಮಸ್ತೆ. ಹಲೋ, ನಮಸ್ತೆ ಗುರುಜಿ. ಹಾಂ ಹೇಳಿ. ಗರ್ಭಿಣಿ ಅದಳ 7 ತಿಂಗಳು. 7 ತಿಂಗಳು ಗರ್ಭಿಣಿ. ಹಾಂ, ಏನಾಗ್ಬೋದು ಅಂತ ಯಾರಿಗೆ? ನೀವು ಅವ್ರಿಗೇನಾಗಬೇಕು? ಸೊಸೆ. ಹಾಂ, ಮಾವ. ಸೊಸೆ ಅವರು. ಮಾವ ಅಲ್ವಾ? ಈಗ 7 ತಿಂಗಳು ಗರ್ಭಿಣಿ ಅಲ್ವಾ? ಹೌದು. ಸರಿ, ಈಗ ಅದು ಏನಾಗ್ತದೆ ಅಂತ, ಇದು ಸುಖಪ್ರಸವ ಆಗುವಂಥ ಯೋಗಯೋಗ್ಯತೆಗಳುಂಟು ಅಂತ ಹೇಳಿದರೆ ಈ ಪ್ರಸವಕ್ಕೆ ಯಾವುದೇ ರೀತಿಯಾಗಿರ್ತಕ್ಕಂಥ ತೊಂದರೆಗಳಾಗ್ದಲೇ ಇರುವಂಥ ಲಕ್ಷಣಗಳುಂಟು. ಹಾಗೆ ಈ ಮಗುವಿಗೆ ಒಂದು ಆರೋಗ್ಯದಲ್ಲಿ ಈ ಹಿಂದೆ ಹಲವಾರು ಈ ಸಾಂಸಾರಿಕವಾಗಿ ಜೀವನದಲ್ಲಿ ಸ್ವಲ್ಪ ಸಂತಾನಕ್ಕೆ ಸಂಬಂಧಿತವಾಗಿರ್ತಕ್ಕಂಥ ತೊಂದರೆಗಳನ್ನು ಅನುಭವಿಸಿ ಕಷ್ಟ ಕಾಲದಲ್ಲಿ ಈಗ ತುಂಬು ಗರ್ಭಿಣಿಯಾಗಿರುವಂಥ ಲಕ್ಷಣಗಳಿದೆ. ಹಾಗಾಗಿ ಸಮಸ್ಯೆಗಳು ಅನ್ನುವಂಥದ್ದು ಏನು ಕಾಣಿಸ್ತಾ ಇಲ್ಲ. ಸ್ವಲ್ಪ ಲಕ್ಷ್ಮೀನಾರಾಯಣ ದೇವರನ್ನ ಆರಾಧನೆ ಮಾಡಿ ಅಂತ ಹೇಳಿದರೆ ಈಗ 6 ತಿಂಗಳು ಕಳೆದ ನಂತರ ದೇವಸ್ಥಾನಗಳಿಗೆ ಮತ್ತು ಆರಾಧನೆಗಳನ್ನು ಮಾಡಲಿಕ್ಕಿಲ್ಲ. ಸದ್ಯದ ಪರಿಸ್ಥಿತಿಗೆ ಅವಳನ್ನು ಮನಸ್ಸನ್ನು ನೋಯಿಸ್ದಲೇ ಇರುವಂತೆ ನೋಡಿಕೊಳ್ಳಿ. ಅದೇ ನೀವು ಕೊಡುವಂಥ ಚಿಕಿತ್ಸೆ. ಅವಳ ಶುಶ್ರೂಷೆಯನ್ನು ಮಾಡಿ, ಅವಳಿಗೆ ಏನು ಬೇಕು ಏನು ಬೇಡ ಅನ್ನುವಂಥದ್ದನ್ನು ಕೊಡಿ. ಈ ಸಂದರ್ಭದಲ್ಲಿ ಪೂಜೆ ಪುನಸ್ಕಾರಾದಿಗಳನ್ನು ಯಾವುದೂ ಮಾಡಲಿಕ್ಕೆ ಆಗೋದಿಲ್ಲ. ಹಾಗಾಗಿ ಸದ್ಯದ ಪರಿಸ್ಥಿತಿಗೆ ಅವಳಿಗೆ ಯೋಗಕ್ಷೇಮವನ್ನು ವಿಚಾರಿಸುವಂಥದ್ದು, ಅವಳಿಗೆ ಮನಸ್ಸಿಗೆ ಸಂತೋಷಪಡಿಸುವಂಥ ಕೆಲಸಗಳನ್ನು ಮಾಡುವಂಥದ್ದು, ಹೆಚ್ಚು ಕೆಲಸಗಳನ್ನು ಮಾಡದಲೇ ಇರಲಿಕ್ಕೆ ಹೇಳುವಂಥದ್ದು, ಇದೆಲ್ಲ ನೀವು ಅವಳಿಗೆ ಮಾಡುವಂಥ ಒಂದು ಉಪಕಾರ. ಅವಳ ಮನಸ್ಸನ್ನು ಸಂತೋಷವಾಗಿಡುವಂಥ ಕೆಲಸಗಳನ್ನು ಮಾಡಿ, ಪ್ರಸವಕ್ಕೆ ಯಾವುದೇ ರೀತಿಯಾಗಿರ್ತಕ್ಕಂತಹ ದೋಷಗಳಿಲ್ಲ, ಯಾವುದೇ ದುಷ್ಟಗ್ರಹಗಳ ದೃಷ್ಟಿ ಅನ್ನುವಂಥದ್ದು ಇಲ್ದಲೇ ಇರುವಂಥ ಕಾರಣದಿಂದ ಪ್ರಸವ ಅನ್ನುವಂಥದ್ದು ಒಳ್ಳೆ ರೀತಿಯಿಂದ ಡೆಲಿವರಿ ಆಗುವಂಥ ಲಕ್ಷಣಗಳು ಉಂಟು. ಕೆಲವೊಂದು ತೊಂದರೆಗಳಿದೆ, ಅದು ಇವಾಗ ನಾವು ಹೊಟ್ಟೆಯಲ್ಲಿ ಮಗುವನ್ನು ಇಟ್ಕೊಂಡು ಆ ತೊಂದರೆಗಳ ಬಗ್ಗೆ ಚಿಂತನೆ ಮಾಡಬಾರ್ದು. ಹಾಗಾಗಿ ಸದ್ಯದ ಅವಳ ಯೋಗಕ್ಷೇಮಗಳನ್ನು, ಆರೋಗ್ಯಗಳನ್ನು ವಿಚಾರಿಸಿ ಒಳ್ಳೆ ರೀತಿಯಿಂದ ಆಹಾರವನ್ನೆಲ್ಲ ಕೊಡ್ತಾ ಬನ್ನಿ, ಒಳ್ಳೆಯದಾಗಲಿ. ಓಕೆ, ಧನ್ಯವಾದ ಕರೆ ಮಾಡಿದ್ದಕ್ಕೆ ಗುರೂಜಿ. ಇನ್ನು ಪಾರಾಯಣದ ಪ್ರಯೋಜನಗಳ ಬಗ್ಗೆ ಹೇಳ್ತಾ ಇದ್ರೆ ಅದನ್ನು ಮುಂದುವರಿಸಿ. ಹಾಗೆ ಪಾರಾಯಣ ಅನ್ನುವಂಥದ್ದು ನಾವು ಎಲ್ಲ ಕಾಮನೆಗಳಿಗೂ ಬಳಸ್ಬೋದು. ಒಂದು ಮದುವೆ ಆಗದಲ್ಲೇ ಇದ್ದಂಥವರಿಗೆ ಪತ್ನಿ ಮನೋರಮಾಂ ದೇವಿ ಮನೋವೃತ್ತಾನುಸಾರಿಣೀಂ ಈ ಮಂತ್ರಗಳಿಂದ ಸಂಪುಟೀಕರಣ ಮಾಡುವಂಥದ್ದು. ಹಾಗೆ ಶತ್ರುಬಾಧಕ್ಕೆ ಸರ್ವಾಬಾಧ ಪ್ರಶಮನಂ ಮಂತ್ರಗಳಿಂದ ಸಂಪುಟೀಕರಣ ಮಾಡುವಂಥದ್ದು. ಹಾಗೆ ಇನ್ನೊಂದು ಉದ್ಯೋಗಕ್ಕಾಗಿ ಉದ್ಯೋಗ ಮರಳಸೆಂದು ಅನ್ನುವಂಥ ಮಂತ್ರಗಳಿಂದ ಸಂಪುಟೀಕರಣ ಮಾಡುವಂಥದ್ದು. ಹಾಗೆ ಸರ್ವ ಮಂಗಳವನ್ನು ಉಂಟು ಮಾಡಲಿಕ್ಕೆ ಸರ್ವಮಂಗಳ ಮಾಂಗಲ್ಯ ಮಂತ್ರಗಳಿಂದ ಸಂಪುಟೀಕರಣ ಮಾಡುವಂಥದ್ದು. ಇವೆಲ್ಲ ಏನು ಅಂತ ಕೇಳಿದರೆ ಆ ದೇವಿಯನ್ನು ಪರಿಪರಿಯಾಗಿ ಕೇಳುವಂಥದ್ದು. 700 ಶ್ಲೋಕಗಳಿಗೆ ಮಧ್ಯದಲ್ಲಿ ಒಂದು ಮಂತ್ರವನ್ನು ನಾವು ಕಾಮ್ಯಕಾರಕವಾಗಿರ್ತಕ್ಕಂಥ ಮಂತ್ರಗಳನ್ನು ಸೇರಿದಾಗ 7 × 700 700 7 1 7 14 1400 ಮಂತ್ರಗಳು ಆ ದೇವಿಯನ್ನು ಅರ್ಚನೆ ಮಾಡುವಂಥದ್ದು. ಒಂದು ರುಕ್ಕನ್ನು ಓದುವಂಥದ್ದು ಮತ್ತು ನಮ್ಮ ಕಾಮನೆ ಆಗುವಂಥದ್ದು, ಒಂದು ಮಂತ್ರ ಹೇಳುವಂಥದ್ದು ನಮ್ಮ ಕಾಮನೆ ಆಗುವಂಥದ್ದು ಹೇಳುವಂಥದ್ದು. ಇವೆಲ್ಲ ಯಾಕಾಗಿ ಅಂತ ಕೇಳಿದ್ರೆ ನಮಗೆ ಬೇಕಾಗಿರುವಂಥ ವಸ್ತುಗಳನ್ನು ತಾಯಿಯಲ್ಲಿ ಪರಿಪರಿಯಾಗಿ ಕೇಳುವಂಥದ್ದು ಅಂತ ಹೇಳಿ. ಹಾಗಾಗಿ ಈ ಸಪ್ತಶತಿ ಅನ್ನುವಂಥದ್ದು ವಿಶೇಷವಾಗಿ ಈ ಶಾಕ್ತೇಯರಿಗೆ ಅತಿ ದೊಡ್ಡದಾಗಿರ್ತಕ್ಕಂತಹ ಗ್ರಂಥ. ಯಾವುದು ದೊಡ್ಡದಾಗಿ ಮಾಡ್ಬೋದು ಅಂತ ಯಾರು ಕೇಳಿದರೆ ತುಂಬ ಫಲ ಕೊಡುವಂಥದ್ದು ಯಾವುದು ಅಂತ ಕೇಳಿದರೆ ಈ ಚಂಡಿಕಾ ಸಪ್ತಶತಿ. ಯಾಕೆ ಅಂತ ಕೇಳಿದರೆ ಅಲ್ಲಿ ಒಂದೊಂದು ಚರಿತದಲ್ಲೂ 3 ಚರಿತ್ರೆಗಳಿರ್ತದೆ. ಆ ಚರಿತ್ರೆಗಳಲ್ಲಿ ಉತ್ತಮ ಚರಿತ, ಮಧ್ಯಮ ಚರಿತ, ಪ್ರಥಮ ಚರಿತ ಅನ್ನುವಂಥದ್ದಿದೆ. ಇದರಲ್ಲಿ ಏನು ಅಂತ
ಕೇಳಿದರೆ ಮಹಾಕಾಳಿ, ಮಹಾಸರಸ್ವತಿ, ಮಹಾಲಕ್ಷ್ಮಿ ತ್ರಿಗುಣಾತ್ಮಿಕವಾಗಿರ್ತಕ್ಕಂಥ ಶಕ್ತಿ ಒಂದೊಂದು ಚರಿತ್ರದಲ್ಲಿ ಒಂದೊಂದು ದುಷ್ಟರನ್ನು ಸಂಹಾರ ಮಾಡುವಂಥದ್ದು. ಈ ವಿಷ್ಣುವಿನ ಮತ್ತು ಶಿವನಿಂದ ಉಂಟಾದಂತಹ ಈ ಕಸದಿಂದ ಉಂಟಾದಂಥ ಕೆಲವರು ರಾಕ್ಷಸರಿರ್ತಾರೆ. ಆ ರಾಕ್ಷಸರನ್ನು ಸಂಹಾರ ಮಾಡಲಿಕ್ಕೆ ವಿಷ್ಣು ನಿದ್ರೆಯಲ್ಲಿರ್ತಾನೆ. ನಾವು ಸುಮಾರು ಸಲ ಮಾತಾಡಿದ್ದೇವೆ, ವಿಷ್ಣು ಯೋಗ ನಿದ್ರೆ ಯಾಕೆ ಏನದು ಯೋಗ ನಿದ್ರೆ ಅಂತ ಕೇಳಿದರೆ, ವಿಷ್ಣು ತನ್ನ ಮಾಯೆಗೆ ಒಳಗಾಗಿ ನಿದ್ರೆಯನ್ನು ಮಾಡಿರ್ತಾನೆ ಅಂತ ಹೇಳಿದರೆ, ಆ ಮಾಯೆ ಆವರಿಸ್ಕೊಂಡಿರೋದು ಯಾರು ಅಂತ ಕೇಳಿದ್ರೆ ಲಕ್ಷ್ಮಿ ಮಾಯೆಯಾಗಿ ವಿಷ್ಣುವನ್ನು ಆವರಿಸ್ಕೊಂಡಂಥ ಕಾಲದಲ್ಲಿ ವಿಷ್ಣುವಿನ ಗುಣಗಳೇ ಅವನನ್ನು ಆರಿಸಿಕೊಂಡು ಅವನು ಯೋಗ ನಿದ್ರೆಗೆ ಹೋಗಿಬಿಟ್ಟಿರ್ತಾನಂತ. ಆ ಆರಿಸಿಕೊಂಡಂಥದ್ದು ಯಾರು ಅಂತ ಕೇಳಿದರೆ ಈ ಶಕ್ತಿ. ಖಂಡಿತ ಗುರುಜಿ, ಬಗ್ಗೆ ಇನ್ನಷ್ಟು ಮಾತಾಡೋಣ. ಒಬ್ರು ಕಾಲರ್ ಇದ್ದಾರೆ, ಮಾತಾಡ್ಸ್ಬಿಡೋಣ. ನಮಸ್ತೆ. ಓಕೆ, ಕಾಲ್ ಕಟ್ ಆಗಿದೆ, ಮುಂದುವರಿಸಿ ಗುರುಜಿ. ಆ ಶಕ್ತಿ ಅನ್ನುವಂಥದ್ದು ಆವರಿಸ್ಕೊಂಡಿರುವಂಥದ್ದು ಯಾರನ್ನು? ವಿಷ್ಣುವನ್ನು. ಹಾಗಾಗಿ ಅವನು ಯೋಗ ನಿದ್ರೆಗೆ ಹೋಗುವಂಥದ್ದು. ಆ ಯೋಗ ನಿದ್ರೆಗೆ ಹೋದಂಥ ವಿಷ್ಣುವನ್ನು ಬ್ರಹ್ಮ ಪ್ರಾರ್ಥನೆ ಮಾಡ್ತಾನೆ, ಹೀಗೆಲ್ಲ ಉಂಟು, ಚಂಡಮುಂಡರನ್ನೆಲ್ಲ ನಾಶ ಮಾಡಬೇಕು, ಅವರು ದೇಶಕ್ಕೆ ಮಾರಕರಾಗಿದ್ದಾರೆ. ಈ ಚಂಡಮುಂಡರಾಗಿರಬಹುದು, ಅಥವಾ ಮಧುಕೈಟವರನ್ನಾಗಿರಬಹುದು, ಅಥವಾ ಮಹಿಷಾಸುರನನ್ನಾಗಿರಬಹುದು. ಈ ಮೂರೂ ರಾಕ್ಷಸರನ್ನು ಸಂಹಾರ ಮಾಡಿದಂಥದ್ದು ಈ ಚಂಡಿ ಸಪ್ತಶತಿಯಲ್ಲಿ ಆ ಕಥೆ ರೂಪವಾಗಿ ಬರ್ತಾ ಹೋಗ್ತದೆ. ಯಾಕೆ ಅಂತ ಕೇಳಿದರೆ, ದೇಶಕ್ಕೆ ನಾನು ಒಂದು ಯಾವುದೋ ಗ್ರಹಣದ ವಿಚಾರದಲ್ಲೋ ಯಾವುದೋ ಹಿಂದಿನ ಸಂಚಿಕೆಯಲ್ಲಿ ಹೇಳಿದ್ದೆ, ಈ ಒಂದು ನೆಲ ಅನ್ನುವಂಥದ್ದು ಕೆಟ್ಟ ಕೆಲಸ ಮಾಡೋರನ್ನು ಇಟ್ಕೊಳ್ಳೋದಿಲ್ಲ, ತಕ್ಷಣದಲ್ಲಿ ದೂರ ತಳ್ಳಿಬಿಡ್ತದೆ ಅಥವಾ ಅವ್ರನ್ನ ಸಂಹಾರ ಮಾಡಿಬಿಡ್ತದೆ ಅಂತ ಹೇಳಿ ಒಂದು ಪದವನ್ನು ಬಳಸಿದ್ದೆ. ಯಾಕೆ ಅಂತ ಕೇಳಿದರೆ, ಇಲ್ಲೂ ಅಷ್ಟೇ ನೋಡಿ, ಆ ಚಂಡಮುಂಡರನ್ನಾಗಿರಬಹುದು, ಮಹಿಷಾಸುರನನ್ನಾಗಿರಬಹುದು, ಅಥವಾ ಈ ಮಧುಕೈಟಬರನ್ನಾಗಿರಬಹುದು, ಅವಳು ಸಂಹಾರ ಮಾಡಿದ್ದೇನಕ್ಕೆ ಅಂತ ಕೇಳಿದರೆ ರಾಕ್ಷಸ ಗುಣಗಳನ್ನು ಹೊಂದಿ ಈ ಒಂದು ಭೂಮಿಗೆ ಅವರು ಕೆಡುಕನ್ನು ಉಂಟು ಮಾಡ್ತಾರೆ, ಇಲ್ಲಿ ಇರುವಂಥ ಜನರನ್ನು ಹಿಂಸಿಸ್ತಾರೆ ಅನ್ನುವಂಥ ದೃಷ್ಟಿಯಿಂದ ಅವರು ತಾಯಿಯ ಮಕ್ಕಳೇ ಆದರೂ ಸಮೇತ ಅವರನ್ನು ಸಂಹಾರ ಮಾಡ್ತಾರೆ. ಯಾಕೆ ಅಂತ ಕೇಳಿದರೆ ದೇಶ ಅನ್ನುವಂಥದ್ದು ಸುಭಿಕ್ಷವಾಗಿರಬೇಕು ಅನ್ನುವಂಥ ದೃಷ್ಟಿಯಿಂದ. ಹಾಗೆ ಈ ಒಂದು ಚಂಡಿಕಾ ಸಪ್ತಶತಿ ಅನ್ನುವಂಥದ್ದು ಎಲ್ಲ ವಿಚಾರಗಳಿಗೂ ಬರ್ತದೆ. ಎಲ್ಲ ನಮ್ಮ ಕಾಮ್ಯಕಾರಕವಾಗಿರುವಂಥ ಎಲ್ಲ ವಿಷಯಗಳನ್ನು ನಮಗೆ ಇದು ಕೊಡ್ತಾ ಹೋಗ್ತದೆ. ಜ್ಞಾನಿನ ಮಪಿ ಚೇತಾಂಸಿ ದೇವಿ ಭಗವತಿ ಅಂದರೆ ಮಾಯೆಯಿಂದ ಮೋಹಿತರನ್ನಾಗಿ ಮಾಡಿಬಿಡ್ತಾಳೆ. ಯಾರನ್ನ ಬೇಕಾದರೂ ಇವಳ ಮಾಯೆಯ ಪಾಶಕ್ಕೆ ಸಿಲುಕಿಸಿ ಅವರಿಗೆ ಏನು ಬೇಕೋ ಅದನ್ನು ಕೊಡುವಂಥ ಯೋಗಯೋಗ್ಯತೆಗಳನ್ನು, ಶಕ್ತಿಯನ್ನು ಹೊಂದಿದಂಥವಳು ಯಾರು ಅಂತ ಕೇಳಿದರೆ ಈ ಚಂಡಿಕೆ ಅನ್ನುವಂಥವಳು. ಆ ಚಂಡಿಕೆ ಅಂತ ಹೇಳಿದರೆ ಚಂಡಮುಂಡರನ್ನು ಸಂಹಾರ ಮಾಡಿದಕ್ಕಾಗಿ ಅವಳು ಚಂಡಿಕೆ ಅಂತ ಹೇಳಿ, ಅದಕ್ಕೆ ಚಂಡಿಕಾ ಸಪ್ತಶತಿ, ಚಂಡಿಕಾ ದುರ್ಗಾ ಪರಮೇಶ್ವರಿ, ಅದಾದ ನಂತರದಲ್ಲಿ ಚಂಡಿಕಾ ಸಪ್ತಶತಿ ಅನ್ನುವಂಥದ್ದು ಹೆಸರುಗಳು ಬಂದಿರುವಂಥದ್ದು. ಖಂಡಿತ ಗುರುಜಿ, ಒಬ್ರು ಕಾಲರ್ ಇದ್ದಾರೆ, ಮಾತಾಡ್ಸೋಣ. ನಮಸ್ತೆ. ನಮಸ್ತೆ ಅಮ್ಮ. ನಮಸ್ತೆ, ನಿಮ್ಮ ಹೆಸರು? ನಮ್ಮ ಹೆಸರು ಓವನ್ ಅಂತ. ಎಲ್ಲಿಂದ ಕಾಲ್ ಮಾಡ್ತಿದ್ದೀರಾ? ನಾವು ಚಿತ್ರದುರ್ಗದಿಂದ. ಓಕೆ, ಯಾರ ಬಗ್ಗೆ ಕೇಳಬೇಕಿತ್ತು? ಮಗಳ ಬಗ್ಗೆ. ಅವ್ರ ಡೇಟ್ ಆಫ್ ಬರ್ತ್ ಹೇಳಿ ಸರ್. ಅದೇ ಡೇಟ್ ಆಫ್ ಬರ್ತ್ ಅವ್ರದ್ದು 12/8. 12/8/95. 95. ಟೈಮಿಂಗ್ಸ್ ಹೇಳಿ. ಅದು ಹುಟ್ಟಿರೋದು ಸರಿ. ಗುರೂಜಿ ಇದ್ದಾರೆ, ಮಾತನಾಡಿ ಸರ್. ನಮಸ್ತೆ. 9 ನಿಮಿಷ. ಇನ್ನೊಮ್ಮೆ ಹೇಳಿ. ಅದೇ ಹುಟ್ಟಿದ್ದು ಶನಿವಾರ ಸಾಯಂಕಾಲ 5:09. ಓಕೆ, ಗುರೂಜಿ ಇದ್ದಾರೆ, ಮಾತನಾಡಿ ಸರ್. ನಮಸ್ತೆ. ಹೇಳಿ ಸ್ವಾಮಿ. ಹಾಂ, ಏನು ಹೆಸರು ಮಗುದು? ಮಗಳದು ಸ್ವಾತಿ ಅಂತ. ಸರಿ, ಏನು ವಿಷಯ ಕೇಳಬೇಕಿದ್ದಿತ್ತು? ಅದೇ ಅಮ್ಮನ ಮದುವೆ ಬಗ್ಗೆ ವಿಚಾರಿಸಬೇಕಾಗಿತ್ತು. ಮದುವೆ ಮಾಡಲಿಕ್ಕೆ ಪ್ರಯತ್ನ ಮಾಡ್ತಾ ಇದ್ದೀರಾ? ಅದಕ್ಕೆ ಏನು ಸ್ವಲ್ಪ ಆಗ್ತಾ ಇಲ್ಲ, ಅದಕ್ಕೆ ಏನು ಅಂತೇಳಿ ಕೇಳೋಣ ಅಂತೇಳಿ. ಹಾಂ. ಈಗ ಏನು ಮಾಡ್ತಾ ಇದ್ದಾಳು ಅವಳು? ಅವರು ಈಗ B.Com ಮುಗಿಸ್ಕೊಂಡು ಮನೆಯಲ್ಲ ಇದ್ದಾರೆ. ಈಗ ನೋಡಿ, ಅವಳಿಗೆ ಸಮಯ ಅನ್ನುವಂಥದ್ದು ಮದುವೆಗೆ ಪ್ರಾಶಸ್ತ್ಯವಾಗಿರ್ತಕ್ಕಂಥ ಸಮಯ ಹೌದಾದರೂ ಸಮೇತ ಅವಳಿಗೆ ಕೆಲವೊಂದು ದೋಷಾದಿಗಳು ಅನ್ನುವಂಥದ್ದಿದೆ. ಏನು ಅಂತ ಕೇಳಿದರೆ, ಈ ವಿವಾಹಕ್ಕೆ ಪ್ರತಿಬಂಧಕವಾಗಿರ್ತಕ್ಕಂಥ ದೋಷಗಳು ಅನ್ನುವಂಥದ್ದಿದೆ. ಅಂತ ಹೇಳಿದರೆ ಅವಳಿಗೆ ಏನಾಗ್ತಾ ಉಂಟು ಅಂತ ಕೇಳಿದರೆ, ವಿವಾಹ ಅನ್ನುವಂಥ ವಿಚಾರದ ಬಗ್ಗೆ ಹೆಚ್ಚು ಭಯವನ್ನು ಹೊಂದಿದಂಥ ಲಕ್ಷಣಗಳು ಕಾಣಿಸ್ತಾ ಇದೆ. ಅವಳು ಮದುವೆ ವಿಚಾರ ಅಂತ ಹೇಳಿದ್ರೆ ಕೂಡಲೇ ಸ್ವಲ್ಪ ಅವ್ರಿಗೆ ಹಾಗಾಯಿತು, ಇವ್ರಿಗೆ ಹೀಗಾಯಿತು, ಇನ್ನು ನನಗೆ ಈಗಲೇ ಯಾಕೆ ಅನ್ನುವಂಥ ಮನಸ್ಥಿತಿಯನ್ನು ಇಟ್ಕೊಂಡಿದ್ದಾಳೆ. ಅದು ಪ್ರತಿಬಂಧಕ ದೋಷಗಳಿಂದ ಅವಳಿಗೆ ಮಾನಸಿಕ ಸ್ಥಿತಿಗತಿಗಳು ಆ ರೀತಿ ಬದಲಾವಣೆ ಆಗ್ತಾ ಉಂಟು. ಸದ್ಯದ ಪರಿಸ್ಥಿತಿಗೆ ಅವಳ ಜಾತಕದಲ್ಲಿ ಸಂಸೂಚಿತವಾಗಿರ್ತಕ್ಕಂಥ ದೋಷಗಳನ್ನು ನಿವೃತ್ತಿ ಮಾಡಿಕೊಳ್ಳೋದಕ್ಕೋಸ್ಕರವಾಗಿ
ಒಮ್ಮೆ ಈ ಲಕ್ಷ್ಮೀನಾರಾಯಣರನ್ನು ಮತ್ತು ಸ್ವಯಂವರ ಪಾರ್ವತಿಯನ್ನು ಹೆಚ್ಚು ಆರಾಧನೆ ಮಾಡುವಂಥದ್ದು, ಅದಕ್ಕೆ ಸಂಬಂಧಿತವಾಗಿರ್ತಕ್ಕಂಥ ಹೋಮಾದಿಗಳನ್ನು ಮಾಡುವಂಥದ್ದು, ವಿವಾಹಪ್ರದ ಯಂತ್ರಗಳನ್ನು ಧಾರಣೆ ಮಾಡುವಂಥದ್ದು, ಇವೆಲ್ಲವೂ ಇವಳಿಗೆ ಇರುವಂಥ ವಿವಾಹ ಪ್ರತಿಬಂಧಕ ದೋಷಗಳು ಅನ್ನುವಂಥದ್ದನ್ನು ದೂರ ಮಾಡ್ತದೆ. ಹಾಗಾಗಿ ಅವಳಿಗೆ ಸ್ವಯಂವರ ಪಾರ್ವತಿ ಹೋಮವನ್ನು ಒಮ್ಮೆ ಮಾಡಿಸಿ, ಆಯಿತಾ? ಅದಾದ್ರ ಮೇಲೆ ಅವಳಿಗೆ ಸ್ವಲ್ಪ ಆರೋಗ್ಯದಲ್ಲೆಲ್ಲ ಸಮಸ್ಯೆಗಳು ಉಂಟು, ಗುಪ್ತವಾಗಿರ್ತಕ್ಕಂಥ ಸಮಸ್ಯೆಗಳು ಅನ್ನುವಂಥದ್ದೆಲ್ಲ ಇದೆ. ಅದು ನೀವು ನೇರವಾಗಿ ಬಂದು ಭೇಟಿ ಮಾಡಿ ಅದು ಬೇಕು ಏನು ಮಾಡಬೇಕು ಅನ್ನುವಂಥದ್ದನ್ನು ನಾನು ಹೇಳ್ತೇನೆ, ಆಮೇಲೆ ನೋಡುವ ಅದ್ರ ಬಗ್ಗೆ ಆಗಿ. ಆಯಿತಾ? ಒಳ್ಳೆಯದಾಗಿ. ಧನ್ಯವಾದ ಕರೆ ಮಾಡಿದ್ದಕ್ಕೆ. ಇನ್ನೊಬ್ರು ಕಾಲರ್ ಇದ್ದಾರೆ ಗುರುಜಿ, ತುಮಕೂರಿಂದ ಮಾತಾಡ್ಸೋಣ. ನಮಸ್ತೆ. ನಮಸ್ಕಾರ. ನಮಸ್ತೆ, ನಿಮ್ಮ ಹೆಸರು? ನಮಸ್ತೆ, ನನ್ನ ಧ್ವನಿ ಕೇಳಿಸ್ತಾ ಇದೆಯಾ? ಓಕೆ. ನಮಸ್ತೆ. ನಮಸ್ತೆ ಸರ್, ನಿಮ್ಮ ಹೆಸರು? ಸ್ವಲ್ಪ ಜೋರಾಗಿ ಮಾತಾಡಿ, ಟಿ ವಿ ನೋಡ್ಕೊಂಡು ಮಾತಾಡಬೇಡಿ. ನಮಸ್ತೆ. ನಂದೆಲ್ಲ ಈಗ ಆಗಿದಮ್ಮ. ನಮಸ್ತೆ ಅಮ್ಮ. ಓಕೆ, ನಿಮ್ಮ ಹೆಸರು ಹೇಳಿ. ಓಕೆ, ಧನ್ಯವಾದ ಕರೆ ಮಾಡಿದ್ದಕ್ಕೆ. ಎಸ್ ಗುರೂಜಿ, ಇನ್ನು ನೀವು ಹೇಳ್ತಾ ಇದ್ರಿ ಈ ಒಂದು ಪಾರಾಯಣವನ್ನು ಯಾರೆಲ್ಲ ಮಾಡಬಹುದು ಅಂತ. ಚಂಡಿಕಾ ಪಾರಾಯಣವನ್ನು ಉಪದೇಶಾದಿಗಳು ಇದ್ದವರು ಮಾತ್ರ ಮಾಡಬೇಕು, ಅರ್ಥಾತ್ ಬ್ರಹ್ಮ ಕುಟುಂಬದವರು ಬಿಟ್ಟು ಬೇರೆ ಯಾರೂ ಮಾಡಲಿಕ್ಕಿಲ್ಲ. ಯಾಕೆ ಅಂತ ಕೇಳಿದರೆ ಇದರಲ್ಲಿ ದೇವಿಯನ್ನು ಸಂಹಾರ ಮಾಡುವಂಥ ಕೆಲವೊಂದು ಪ್ರಮೇಯಗಳು, ಆ ಕಥೆಗಳು ಬರುವಂಥದ್ದು, ಆ ಮಂತ್ರಗಳು ಬರುವಂಥದ್ದು. ಮತ್ತು ಈ ದೇವಿ ಸಪ್ತಶತಿಯನ್ನು ಎಲ್ಲರೂ ಪಾರಾಯಣ ಮಾಡಲಿಕ್ಕಿಲ್ಲ. ಇದನ್ನು ಬ್ರಾಹ್ಮಣರನ್ನು ಕರೆಸಿ, ಯಾಕಂದರೆ ಅದಕ್ಕೆ ಅಂಗನ್ಯಾಸ, ಕರನ್ಯಾಸ, ಅರ್ಘಲಾಕಿಲಕ ಸ್ತೋತ್ರಗಳು ಮತ್ತು ನಂತರದಲ್ಲಿ ಅಂಗನ್ಯಾಸ ಕರನ್ಯಾಸಾದಿಗಳನ್ನೆಲ್ಲ ಮಾಡಿ ಮೂಲಮಂತ್ರ ಜಪಗಳನ್ನೆಲ್ಲ ಮಾಡಬೇಕು. ಆದ್ದರಿಂದ ಇದನ್ನು ಬೇರೆಯವರು ಮಾಡಲಿಕ್ಕಿಲ್ಲ. ನೀವು ಬ್ರಾಹ್ಮಣರನ್ನು ಕರೆಸಿ ಅವರ ಮೂಲಕವಾಗಿ ಚಂಡಿ ಸಪ್ತಶತಿ ಪಾರಾಯಣವನ್ನು ಮಾಡಬೇಕು. ಯಾಕಂದರೆ ಇದರಲ್ಲಿ ಇರುವಂಥ ಇರುವಂಥ 700 ಶ್ಲೋಕಗಳು ಸಮೇತ 700 ಮಂತ್ರಗಳಾದ್ದರಿಂದ ಅದರಲ್ಲಿ ಎಲ್ಲ ಮಂತ್ರಗಳು ಸಮೇತ ತುಂಬ ಕ್ಲಿಷ್ಟಕರವಾಗಿರ್ತಕ್ಕಂತಹ ಮಂತ್ರಗಳು. ಆ ಕ್ಲಿಷ್ಟ ಅಂತ ಹೇಳಿದರೆ ನಮ್ಮ ಬಾಯಿ ತಿರುಗುವಂಥ, ಇದಕ್ಕೆ ಪಾಠ ಅನ್ನುವಂಥದ್ದು ಬೇಕು. ಹೇಗೆ ಅಂತ ಕೇಳಿದರೆ ಈ ಯಾದೇವಿ ಸರ್ವಭೂತೇಶನ್ನು ಅದನ್ನು ಮತ್ತೆ ಪುನಃ ಪುನಃ ಮನನ ಮಾಡಿ ಆ ಒಂದು ಶ್ಲೋಕದ ಮೇಲೆ ನಮಗೆ ಹಿಡಿತ ಸಿಕ್ಕರ ಮೇಲೆ, ಅರ್ಥಾತ್ ಪಾರಾಯಣ ಮಾಡುವಂತಹ ವ್ಯಕ್ತಿ ಅವನ ಗುರುಗಳ ಹತ್ರ ಆ ಉಪದೇಶಾದಿಗಳನ್ನು ಹೇಳಿಸಿಕೊಂಡು ತನಗಾಗಿ 100 ಪಾರಾಯಣಾದಿಗಳನ್ನು ಮಾಡಿ ನಂತರದಲ್ಲಿ ಮತ್ತೊಬ್ಬರಿಗೆ ಪಾರಾಯಣ ಮಾಡಲಿಕ್ಕೆ ಅವನಿಗೆ ಯೋಗ್ಯತೆ ಅನ್ನುವಂಥದ್ದು ಬರ್ತದೆ. ಹಾಗಾಗಿ ಇದನ್ನು ಬ್ರಾಹ್ಮಣರಿಂದನೇ ಮಾಡಿಸಬೇಕು. ಖಂಡಿತ ಗುರುಜಿ. ಒಬ್ರು ಕಾಲರ್ ಇದ್ದಾರೆ, ಗೀತಾ ಅಂತ, ಮಾತಾಡ್ಸೋಣ. ನಮಸ್ತೆ ಮಾ. ನಮಸ್ತೆ ಮೇಡಮ್. ಎಲ್ಲಿಂದ ಕಾಲ್ ಮಾಡ್ತಿದ್ದೀರಾ? ನಾವು ಶಿವಮೊಗ್ಗದಿಂದ. ಯಾರ ಬಗ್ಗೆ ಕೇಳಬೇಕಿತ್ತು? ನಮ್ಮ ಮಗಳು ಬಗ್ಗೆ. ಅವ್ರ ಡೇಟ್ ಆಫ್ ಬರ್ತ್ ಹೇಳಿಮ್ಮ. 29/8/2000. 29/8/2000. ಟೈಮಿಂಗ್ಸ್ ಹೇಳಿ. ಟೈಮಿಂಗ್ ಸಂಜೆ 6:30. ಸಂಜೆ 6:30. ಓಕೆ, ಗುರೂಜಿ ಇದ್ದಾರೆ, ಮಾತನಾಡಿಮ್ಮ. ನಮಸ್ತೆ. ಸರ್ ಗುರುಗಳು ನಮಸ್ತೆ. ಹಾಂ, ಎಲ್ಲಿಂದ ಫೋನ್ ಮಾಡ್ತಿದ್ದೀರಮ್ಮ? ನಾವು ಶಿವಮೊಗ್ಗದಿಂದ. ಶಿವಮೊಗ್ಗ. ಬೆಳಗ್ಗೆನ ಸಂಜೆನ ಹುಟ್ಟಿದ್ದಿದ್ದು? ಸಂಜೆ ಸಂಜೆ ಸಂಜೆ. ಹಾಂ, ಸರಿ. ಏನು ವಿಷಯ ಕೇಳಬೇಕಿತ್ತು? ಮದುವೆ ಬಗ್ಗೆ ಕೇಳಬೇಕು. ಯಾರು? ಮಗಳು. ಹಾಂ, ಮದುವೆಗೆ ಹುಡುಕ್ತಾ ಇದ್ದೀರಾ? 2 ವರ್ಷದಿಂದ ಹುಡುಕ್ತಾ ಇದ್ದೀವಿ. ಇದು ನೋಡಿ, ಒಂದು ಇಲ್ಲಿ ಮದುವೆಗೆ ಪ್ರತಿಬಂಧಕವಾಗಿರುವಂಥದ್ದು ಅವಳ ಮಾನಸಿಕ ಸ್ಥಿತಿಗತಿಗಳು ಅನ್ನುವಂಥದ್ದು ಈ ಮದುವೆಗೆ ತೊಂದರೆಯನ್ನು ಕೊಡ್ತಿರುವಂಥ ಲಕ್ಷಣಗಳು. ಮದುವೆಯ ವಿಚಾರದಲ್ಲಿ ತಟಸ್ಥ ಭಾವದಲ್ಲಿದ್ದಾಳೆ ಅಂತ ಹೇಳಿದರೆ ಮದುವೆ ಆಗ್ತೇನೆ ಅಂತಲೂ ಹೇಳ್ತಿಲ್ಲ, ಅಥವಾ ಆಗುವುದಿಲ್ಲ ಅಂತಲೂ ಹೇಳ್ತಾ ಇಲ್ಲ ಅವಳು. ಮತ್ತು ಮದುವೆಗೆ ಪ್ರತಿಬಂಧಕವಾಗಿರುವಂಥದ್ದು ಕುಟುಂಬದಲ್ಲಿ ನಡೆಯುವಂತಹ ಕೆಲವೊಂದು ಈ ಪಿತೃದೋಷಗಳಿಂದ ಇವಳಿಗೆ ಈ ರೀತಿಯಾಗಿರ್ತಕ್ಕಂಥ ಸಮಸ್ಯೆಗಳು ಅನ್ನುವಂಥದ್ದು ಬರ್ತಿರುವಂಥ ಲಕ್ಷಣಗಳಿದೆ. ಮತ್ತು ಒಂದು ಸ್ವಲ್ಪ ಅವಳನ್ನು ಕೇಳಿ ಈ ಇಷ್ಟಪಟ್ಟು ಮದುವೆ ಆಗುವಂಥ ಯೋಗಗಳು ಇವಳಲ್ಲುಂಟು ಅಂತ ಹೇಳಿದರೆ ಈ ಲವ್ ಮ್ಯಾರೇಜ್ ಆಗುವಂಥದ್ದು, ಈ ಥರ ಒಂದು ಯೋಗ ಅನ್ನುವಂಥದ್ದು ಅವಳ ಜಾತಕದಲ್ಲುಂಟು. ಸದ್ಯದ ಪರಿಸ್ಥಿತಿಗೆ ಅವಳಿಗೆ ದೋಷಪೂರಿತವಾಗಿರುವಂಥದ್ದು ಏನುಂಟು ಅಂತ ಕೇಳಿದರೆ ಒಂದು ಪಿತೃ ಸಂಬಂಧಿತವಾಗಿರ್ತಕ್ಕಂಥ ದೋಷಗಳನ್ನು ಸರಿ ಮಾಡಿಕೊಳ್ಳುವಂಥದ್ದು ಇಲ್ಲಿ ಸ್ವಲ್ಪ ಅವಶ್ಯ ಇರುವಂಥ ಕೆಲಸಗಳು. ಅದಾದ್ರ ಮೇಲೆ ಒಂದು ಕುಂಭ ವಿವಾಹಾದಿಗಳನ್ನು, ಲಗ್ನಾಥ ಸಪ್ತಮ ಸ್ಥಾನದಲ್ಲಿರುವಂಥ ದುಷ್ಟಗ್ರಹಗಳಾದ್ರಿಂದ ಒಂದು ಕುಂಭ ವಿವಾಹಾದಿಗಳನ್ನು ಮಾಡಿಕೊಳ್ಳುವಂಥದ್ದು ಉತ್ತಮ. ಇರುವಂಥ ಮನೆಯಲ್ಲಿ ಎಲ್ಲಿರುವುದು? ಶಿವಮೊಗ್ಗದಲ್ಲಿ. ಜಿಲ್ಲೆ ಶಿಕಾರಿಪುರ ತಾಲೂಕು ಅಂತ ಬರುತ್ತೆ ಅಲ್ಲಿ.
ಇಲ್ಲಿ ಒಮ್ಮೆ ಅವಳ ಹೆಸರಿನಲ್ಲಿ ಒಂದು ಕುಂಭವಿವಾಹಾದಿಗಳನ್ನು ಮಾಡಿ ಹ್ಞೂ ಸರ್. ಒಂದು ವಿವಾಹಪ್ರದ ಯಂತ್ರಗಳನ್ನು ಧಾರಣೆ ಮಾಡಿ ಅದನ್ನು ಪ್ರತಿನಿತ್ಯ ಪೂಜೆ ಮಾಡುವಂಥದ್ದು, ಇದೆಲ್ಲ ಅವಳಿಗೆ ಅನುಕೂಲತೆಗಳನ್ನು ಕೊಡ್ತಾ ಹೋಗ್ತದೆ. ನಾ ಈಗ ಲವ್ ಮ್ಯಾರೇಜ್ ಆಗ್ತಾಳೆ ಅಂತ ಹೇಳಿದ್ರು ಕೂಡಲೇ ಅವಳು ಯಾರನ್ನೋ ಇಷ್ಟಪಟ್ಟಿದ್ದಾಳೆ ಅಂತ ನನ್ನ ಮಾತಿನ ಅರ್ಥ ಅಲ್ಲ. ಆ ಯೋಗಗಳು ಇವಳಲ್ಲಿ ಉಂಟು. ಅವಳು ಇಷ್ಟನೇ ಪಟ್ಟು ಮದುವೆ ಆಗಬೇಕು ಅನ್ನುವಂಥದ್ದನ್ನು ನಾನು ಹೇಳ್ತಾ ಇಲ್ಲ, ಆದರೆ ಆ ಯೋಗಗಳು ಇದೆ. ಎಲ್ಲರಿಗೂ ಆ ಯೋಗ ಬರುವುದಿಲ್ಲ. ಹಾಗಾಗಿ ಆ ವಿಚಾರಗಳ ಬಗ್ಗೆನೂ ಒಮ್ಮೆ ವಿಮರ್ಶೆ ಮಾಡಿ. ನಿಮ್ಮ ಮಗಳು ಯಾರನ್ನೋ ಇಷ್ಟಪಟ್ಟಿದ್ದೆಲ್ಲ ಕೇಳಿ ಅಂತ ನಾ ಹೇಳ್ತಾ ಇಲ್ಲ. ಆ ಯೋಗ ಇರೋದ್ರಿಂದ ಅದನ್ನು ಆಗ್ಬೋದು, ಹಾಗೂ ಆಗ್ಬೋದು, ಹೀಗೂ ಆಗ್ಬೋದು. ಹಾಗಾಗಿ ಏನು ಹೆದರ್ಬೇಕನ್ನುವಂಥದ್ದಿಲ್ಲ. ಯಾರನ್ನೋ ಇಷ್ಟಪಟ್ಟೇನೋ ಇದಾಗ್ತಾಳೆ ಅನ್ನುವಂಥದ್ದು. ಅದು ಪ್ರತಿಬಂಧಕಗಳುಂಟು. ಪಿತೃದೋಷಗಳು ಅನ್ನುವಂಥದ್ದು ಮತ್ತು ಕುಟುಂಬದಲ್ಲಿ ಈ ಜಾತಕದಲ್ಲಿರುವಂಥ ದೋಷಗಳಿಂದ ಈ ರೀತಿ ಸಮಸ್ಯೆಗಳಾಗ್ತಿದೆ. ಹಾಗಾಗಿ ಕುಂಭ ವಿವಾಹಾದಿಗಳನ್ನು, ಪಿತೃದೋಷ ಪರಿಹಾರಾದಿಗಳನ್ನು ಮಾಡಿಕೊಳ್ಳುವಂಥದ್ದು ಸೂಕ್ತತೆ. ಒಳ್ಳೆಯದಾಗಲಿ. ಧನ್ಯವಾದ ಗೀತಾ ಅವರೇ ಕರೆ ಮಾಡಿದ್ದಕ್ಕೆ. ಗುರೂಜಿ, ಇನ್ನು ಈ ಒಂದು ಪಾರಾಯಣವನ್ನು ಯಾವ ಸ್ಥಳದಲ್ಲಿ ಮಾಡಿಸ್ಬೇಕು ಅಂತಂದರೆ ದೇವಸ್ಥಾನದಲ್ಲೇ ಮಾಡಿಸ್ಬೇಕಾ ಹೇಗೆ? ಈ ಪಾರಾಯಣಾದಿಗಳನ್ನು ಅನುಷ್ಠಾನ ಇದ್ದಂಥ ಬ್ರಾಹ್ಮಣರನ್ನು ಕರೆಸಿ ಸ್ವಂತ ಮನೆಯಲ್ಲಿಯೂ ಮಾಡ್ಬೋದು, ಅಥವಾ ದೇವರ ಆಲಯಗಳಲ್ಲಿ ದೇವಸ್ಥಾನಗಳಲ್ಲಿಯೂ ಮಾಡ್ಬೋದು, ಅಥವಾ ಈ ಪುಣ್ಯಕ್ಷೇತ್ರಗಳಲ್ಲಿಯೂ ಮಾಡ್ಬೋದು. ಇನ್ನೊಂದು ನದಿ ತೀರದಲ್ಲಿ ಇವೆಲ್ಲ ಮಾಡಲಿಕ್ಕಿಲ್ಲ. ಮನೆಯಲ್ಲಿ ಮಾಡುವಂಥದ್ದು ತುಂಬ ಉಪಯೋಗ. ನವರಾತ್ರಿ ಉತ್ಸವದ ಸಂದರ್ಭದಲ್ಲಿ ಚಂಡಿಕಾ ಪಾರಾಯಣಾದಿಗಳನ್ನು ಮಾಡುವಂಥದ್ದು ಅನಂತವಾಗಿರ್ತಕ್ಕಂಥ ಫಲಗಳನ್ನು ಕೊಡ್ತದೆ ಅಂತೇಳಿ. ಮನುಷ್ಯನಿಗೆ ಯಾವುದು ಬೇಕು ಅನ್ನುವಂಥದ್ದು ಅವನ ಮನಸ್ಸಿನಲ್ಲಿದೆಯೋ ಆ ಮನಸ್ಸಿಗೆ ಕೇಳದಲ್ಲೇ ಕೊಡುವಂಥ ಯೋಗಯೋಗ್ಯತೆಗಳಿರುವಂಥದ್ದು ಯಾರಿಗೆ ಅಂತ ಕೇಳಿದರೆ ಈ ಚಂಡಿ ಸಪ್ತಶತಿಗೆ ಮಾತ್ರ. ಆದ್ದರಿಂದ ಎಲ್ಲರೂ ಇವಳನ್ನು, ಯಾಕಂದರೆ ಶೀಘ್ರ ಫಲದಾಯಿನಿ, ಕಲೋ ದುರ್ಗಾ ವಿನಾಯಕವು, ಕಲಿಯುಗದಲ್ಲಿ ಈಪ್ಸಿತ ಫಲಗಳನ್ನು ಶೀಘ್ರಾತಿ ಶೀಘ್ರವಾಗಿ ಫಲಗಳನ್ನು ಕೊಡ್ತಕ್ಕಂಥವಳು ದುರ್ಗಿ ಮಾತ್ರ ಅಂತ ಹೇಳಿದರೆ ಶಾಕ್ತೇಯ ಅಂತೇಳಿ. ಎಲ್ಲ ಸ್ತ್ರೀ ದೇವತೆಗಳು ಶೀಘ್ರಾತಿ ಶೀಘ್ರವಾಗಿ ಫಲ ಕೊಡುವಂಥವಳು. ಅವರನ್ನು ಎಷ್ಟು ನಾವು ಸ್ತುತಿಸ್ತೇವೆ ಅಷ್ಟು ನಮಗೆ ಅನುಕೂಲತೆಗಳಾಗ್ತದೆ. ಇದರಲ್ಲಿ ತುಂಬ ದೊಡ್ಡದಾಗಿರ್ತಕ್ಕಂತಹ ತಂತ್ರ ಇದು. ನಮಗೆ ಏನನ್ನ ಬೇಕಾದರೂ ಸಮೇತ ನಾವು ಈ ಒಂದು ಚಂಡಿಕಾ ಪಾರಾಯಣಾದಿಗಳನ್ನು ಮಾಡಿ ಕಾಮ್ಯಕಾರಕ ಮಂತ್ರಗಳನ್ನು ಅರ್ಚಿಸಿ ಅವಳಿಂದ ನಾವು ಅದನ್ನು ಪಡೆದುಕೊಳ್ಬೋದು ಅನ್ನುವಂಥದ್ದು. ಇದು ತುಂಬ ರಹಸ್ಯವಾಗಿರುವಂಥ ವಿಷಯಗಳು. ಅದನ್ನು ನಾವು ಶಾಸ್ತ್ರಬದ್ಧವಾಗಿ, ಯಾಕೆಂದರೆ ಸೋಹಂ ಭಾವೇನ ಪೂಜೆ, ನಾವು ಯಾವ ಭಕ್ತಿಯನ್ನು ನಮ್ಮ ಮನಸ್ಸಿನಲ್ಲಿ ಯಾವ ಕಾಮನೆಗಳನ್ನು ಇಟ್ಟುಕೊಂಡು ನಾವು ಪೂಜೆ ಮಾಡ್ತೇವೋ ಆ ಕಾಮನೆಗಳನ್ನು ಶೀಘ್ರಾತಿ ಶೀಘ್ರವಾಗಿ ಪರಿಹಾರ ಮಾಡುವಂಥ ಶಕ್ತಿ ಉಳ್ಳಂಥದ್ದು ಈ ಚಂಡಿಕಾ ದುರ್ಗಾ ಪರಮೇಶ್ವರಿ. ಹಾಗಾಗಿ ಈ ಚಂಡಿಕೆಯನ್ನು ಎಲ್ಲರೂ ಮನೆಯಲ್ಲಿ ಆ ಪಾರಾಯಣಾದಿಗಳನ್ನು ಬ್ರಾಹ್ಮಣರಿಂದ ಮಾಡಿಸಿ ಆ ಪ್ರಣೀತವಾಗಿರ್ತಕ್ಕಂಥ ಪ್ರಸಾದದ ರೂಪವಾಗಿರ್ತಕ್ಕಂಥ ಜೀವನವನ್ನು ಎಲ್ಲರೂ ಅನುಭವಿಸಬೇಕು ಅನ್ನುವಂಥದ್ದಕ್ಕೋಸ್ಕರವಾಗಿ ಈ ಒಂದು ಗ್ರಂಥ ಅನ್ನುವಂಥದ್ದು ಪ್ರಸ್ತುತಪಡಿಸಿದ್ದಾರೆ. ಖಂಡಿತ ಗುರುಜಿ. ಇನ್ನು ಏನೆಲ್ಲ ಸಮಸ್ಯೆ ಇದ್ದವರು ಇದನ್ನು ಮಾಡಿಸ್ಬೇಕು ಅಂತ? ಏನು ಬೇಕಾದರೂ, ಈಗ ನೋಡಿ, ಒಬ್ಬರನ್ನು ದೂರ ಮಾಡಲಿಕ್ಕೂ ಆಗ್ತದೆ, ಹತ್ತಿರ ಮಾಡಲಿಕ್ಕೆ ಆಗ್ತದೆ, ಆಸ್ತಿಗೆ ಆಗ್ತದೆ. ಹಾಗೆ ಕೆಲವರು ಯಾರಾದರೂ ನಮಗೆ ಶತ್ರುಗಳು ತೊಂದರೆ ಕೊಡ್ತಿದ್ರು ಅಂತಾದರೆ ಆ ಶತ್ರುಗಳ ಪಲಾಯನಕ್ಕಾಗಿಯೂ ಈ ಕೆಲಸಗಳನ್ನು ಮಾಡ್ಬೋದು. ಎಲ್ಲ ಕೆಲಸಗಳಿಗೂ ಆಯಾ ಮಂತ್ರಗಳಿಂದ ಸಂಪುಟೀಕರಣ ಮಾಡಿ ಆ ಪಾರಾಯಣಾದಿಗಳನ್ನು ಮಾಡಿದರೆ ಆ ಫಲಗಳು ಅನ್ನುವಂಥದ್ದು ಆ ತಾಯಿ ಖಂಡಿತವಾಗ್ಲೂ ಕೊಡ್ತಾಳೆ. ಖಂಡಿತ ಗುರುಜಿ. ಇನ್ನು ಇಷ್ಟು ಹೊತ್ತು ಸಾಕಷ್ಟು ವಿಷಯಗಳನ್ನ ತಿಳಿಸ್ಕೊಟ್ರಿ, ಧನ್ಯವಾದಗಳು. ನೋಡಿದ್ರಲ್ವಾ ವೀಕ್ಷಕರೇ, ಇವತ್ತಿನ ಸಂಚಿಕೆಯಲ್ಲಿ ಬಹಳಷ್ಟು ಮಾಹಿತಿಯನ್ನು ತಿಳ್ಕೊಂಡ್ವಿ. ಮತ್ತೆ ಮುಂದಿನ ಸಂಚಿಕೆಯಲ್ಲಿ ಭೇಟಿಯಾಗೋಣ. ನೋಡ್ತಾ ಇರಿ ಜೀ ಕನ್ನಡ ನ್ಯೂಸ್. ಸತ್ಯವೇ ಸುದ್ದಿಯ ಜೀವಾಳ.